ಸೀತಾಲಕ್ಷ್ಮಿ. ನಿಮಗೆ ನುಚ್ಚಿನುಂಡೆ ಮಾಡೋದು ಹೇಳ್ಕೊಡ್ತೀನಿ. ಒಂದು 4-5 ಜನಕ್ಕೆ ನುಚ್ಚಿನುಂಡೆ ಮಾಡಬೇಕು ಅಂತಂದರೆ 1 ಪಾವು ಕಡಲೆಬೇಳೆ, 1 ಪಾವು ತೊಗರಿಬೇಳೆ, ಎರಡನ್ನೂ 2 ಗಂಟೆ ಕಾಲ ನೆನೆಸ್ಬಿಟ್ಟು ಅದನ್ನು ಬಸಿ ಹಾಕ್ಕೊಂಡು ಆಮೇಲಿಂದ ಅದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿದಾಗ ಅದನ್ನು ನುಣ್ಣಕ್ಕೆ ರುಬ್ಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು. ಇಡ್ಲಿ ರವೆ ಥರನೇ ತರ್ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡು ಅದಕ್ಕೆ ಒಂದು ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿ ಆದರೆ ಒಂದು ಹೋಳು, ಇಲ್ಲ ಸಣ್ಣ ತೆಂಗಿನಕಾಯಿ ಆದರೆ 1 ಹಾಕ್ಬೋದು. ಅದಕ್ಕೆ ತೆಂಗಿನಕಾಯಿ ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ, 1 ತೆಂಗಿನಕಾಯಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಬೇಕಾದರೆ ಇಷ್ಟು ಮಾಡ್ಕೋಬೋದು. ಅದಕ್ಕೆ ಜೀರಿಗೆ, ಇಂಗು, ಆಮೇಲೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಕ್ಕೆ ಹೆಚ್ಚಾಕ್ಬಿಟ್ಟು ಕಲಸೋದು. ಪುಡಿ ಮಾಡಿ ಇಟ್ಕೋತೀರಲ್ಲ, ಪುಡಿ ಮಾಡಿ ಇಟ್ಕೊಂಡಾಗ ನೀವು ಎಷ್ಟು ಮೆಣಸಿನ್ಕಾಯಿ ಹಾಕಿರ್ತೀರ, ಎಷ್ಟು ಬೇಳೆ ರುಬ್ಬಿರೋದು ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ನೀವು ಉಪ್ಪು ಹಾಕಿ ಕಲಸಿ ಮುಷ್ಟಿ ಮಾಡಿ ಇಡೋದು. ಕಲಸಿಬಿಟ್ಟು ಅದನ್ನು ಮುಷ್ಟಿ ಅದು ಕುಕ್ಕರ್ ಬಟ್ಲಲ್ಲಿ ಚೆನ್ನಾಗಿ ತುಂಬಿಸ್ಬಿಟ್ಟು ಅದನ್ನು ಒಂದ್ಸರಿ ಉಸಿರಲ್ಲಿ ಬೇಯಿಸೋದು. ಇಡ್ಲಿ ಬೇಯಿಸ್ದಂಗೆ ಬೇಯಿಸೋದು, ವೈಟ್ ಹಾಕೋ ಹಾಗಿಲ್ಲ, ಹಾಗೆ ಬೇಯಿಸೋದು. ಹಾಗೆ ಬೇಯಿಸಾದ್ಮೇಲೆ ಅದನ್ನು ಕೆಳಗಡೆ ಇಳಿಸ್ಕೊಂಡು ಅದು ಆರಿದ್ಮೇಲೆ ಚೆನ್ನಾಗಿ ಪುಡಿ ಮಾಡ್ಕೊಂಡು ಅದನ್ನು ಮುಷ್ಟಿ ಒಳಗೆ ಉಂಡೆಗಳು ಮಾಡಿ ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಮಾಡಿ ಇಡ್ಲಿ ಬೇಯಿಸಿದಂಗೆ ಇನ್ನೊಂದು ಸರಿ ಬೇಯಿಸ್ಬೇಕು. ಅದು ಬೇಯಿಸಿದ್ರೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ. ನಮಸ್ಕಾರ, ವಂದನೆಗಳು.